ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನ್ ಕ್ಲಿಕ್ ಮಾಡಿ. ನನ್ನ ಚಾನಲ್ದು ಅಪ್ಕಮಿಂಗ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಅನ್ನೋದು ಎಲ್ಲರಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ವರ್ಷದಲ್ಲಿ 365 ದಿನ ಇರುತ್ತೆ. ನಾವು 365 ಥರ ತಿಂಡಿ ಮಾಡೋಕ್ಕಾಗತ್ತಾ? ಚಾನ್ಸ್ ಇಲ್ಲ. ನಮ್ಮಮ್ಮ ಈ ರೆಸಿಪಿನ ಆವಾಗವಾಗ ಟ್ರೈ ಮಾಡ್ತಾಯಿದ್ರು. ನಾನು ಇದನ್ನು ಟ್ರೈ ಮಾಡೋಣ ಹೆಂಗೆ ಬರುತ್ತೆ ಅಂತ ನಾನು ಮಾಡಿದೆ. ಸೂಪರಾಗಿ ಬಂತು. ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ನಾವು ರಾತ್ರಿ ಮಿಕ್ಕಿರೋ ಅನ್ನನ ಬಿಸಾಡ್ಬಿಡ್ತಿದ್ವಿ. ಹಳೆ ಕಾಲದಲ್ಲೆಲ್ಲ ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ಬೆಳಗ್ಗೆ ಎದ್ದು ಮಜ್ಜಿಗೆ ಜೊತೆಗೆ ಸ್ವಲ್ಪ ಸಣ್ಣ ಈರುಳ್ಳಿ ನೆಂಚ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಅವ್ರು ಹೊಲದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗೆ ದಣಿವು ಮತ್ತು ಆ ಬಾಯಿ ಅರಿಕೆ ಜಾಸ್ತಿ ಆಗಬಾರ್ದು ಅಂತ ಮುದ್ದೆ ಜೊತೆಗೆ ಸ್ವಲ್ಪ ಅನ್ನಕ್ಕೆ ಈ ಥರ ಮಜ್ಜಿಗೆ ಕಲಿಸ್ಕೊಂಡು ತಿನ್ಕೊಂಡು ಹೋಗ್ತಿದ್ರು. ಇನ್ನೂ ಒಂಥರ ಮಾಡ್ತಿದ್ರು, ರಾತ್ರಿ ಮಿಕ್ಕಿರೋ ಅನ್ನಗೆ ಒಂದು 2-3 ಗಂಟೆಗಳ ಕಾಲ ತಣ್ಣೀರಲ್ಲಿ ನೆನೆಸ್ಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಹಾಕಿ ತಿನ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ಅವ್ರದ್ದು ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿರ್ತದೆ. ಅವ್ರು ಹೊಲದಲ್ಲಿ ಸುಮಾರು 4-5 ಅವರ್ ಕೆಲಸ ಮಾಡಿದ್ರು. ಅವ್ರಿಗೆ ಆಯಾಸ ಅಷ್ಟೊಂದು ಆಗ್ತಿಲ್ಲ. ಬಟ್ ಈಗಿನ ಜನ್ರೇಷನ್ ಮತ್ತು ಈಗ ನಮ್ಮ ಹೆಲ್ತ್ ಹೆಂಗಿದೆ ಅಂದರೆ ಇಷ್ಟೊಂದು ಇಮ್ಯುನಿಟಿ ಪವರ್ ಇಲ್ಲವೂ ಇಲ್ಲ ಮತ್ತು ಶಕ್ತಿ ಕೂಡ ಇಲ್ಲ. ಯಾಕಂದರೆ ನಾವು ತೊಗೊತಾ ಇರೋ ಫುಡ್ ಮತ್ತು ಎನ್ವಿರಾನ್ಮೆಂಟ್ ಎಲ್ಲ ಚೇಂಜ್ ಆಗಿದೆ. ಅದಕ್ಕೆ ನಾವು ಆಲ್ಟರ್ನೇಟಾಗಿ ಈ ಥರ ಮಾಡ್ಕೊಬೇಕು. ರಾತ್ರಿ ಮಿಕ್ಕಿರೋ ಅನ್ನಕ್ಕೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ರಾಗಿ ಹಿಟ್ಟು, ಸ್ವಲ್ಪ ನೀರು, ಸ್ವಲ್ಪ ಸಾಲ್ಟ್ ಹಾಕಿ ದೋಸೆ ಅದಕ್ಕೆ ರುಬ್ಕೊಂಡು ಅದು ಸ್ವಲ್ಪ ನೀಟಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಿಮ್ಗೆ ಹಿಂಗೆ ಬೇಕು ಹಾಗೆ. ಜೊತೆಗೆ ಮನೇಲಿರೋಂಥ ತರಕಾರಿ ಯೂಸ್ ಮಾಡ್ಕೊಬೋದು. ಸಬ್ಸಿಗೆ ಸೊಪ್ಪು, ಕ್ಯಾರೆಟು, ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ, ಜೊತೆಗೆ ಕುಕುಂಬರ್. ನಾವು ಸೌತೆಕಾಯಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಏನೇನು ತರಕಾರಿ ಸೊಪ್ಪು ಹಾಕ್ಕೊಬೇಕು ಅದೆಲ್ಲ ಹಾಕ್ಕೊಂಡು, ನುಗ್ಗೆ ಸೊಪ್ಪು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಅದನ್ನ ನಾವು ದೋಸೆ ಕನ್ಸಿಸ್ಟೆನ್ಸಿಗೆ ಥರ ತೊಗೊಬೇಕು. ಅದಾದಮೇಲೆ ನಾವು ತವ ಇಟ್ಕೊಂಡು ತವದಲ್ಲಿ ನಾರ್ಮಲಾಗಿ ದೋಸೆ ಹೆಂಗೆ ಮಾಡ್ತೀವಿ ಹಾಗೆ ಮಾಡಿಕೊಂಡು ಇವನ್ನ ಅಂದರೆ ಉಲ್ಟಾ ಹಾಕ್ಕೊಳ್ಳಿ. ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕೋದ್ರ ಮೇಲೆ ನಿಮ್ಮ ಚಾಯ್ಸ್ ಅದು ಬಂದು ಹಾಕ್ಕೊಂಡು ನೀವು ಜೊತೆಗಿದ್ದ ಕಡಲೆಕಾಯಿ ಚಟ್ನಿ ಅಥವಾ ಕಡಲೆಬೇಳೆ ಚಟ್ನಿ, ಹೀರೆಕಾಯಿ ಚಟ್ನಿ, ಹಸಿಮೆಣ್ಸಿಕಾಯಿ ಚಟ್ನಿ ಯಾವುದಾದ್ರು ಸೂಟಬಲ್ ಆಗುತ್ತೆ. ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂತಿದ್ರೆ ವಾವ್, ಅಮೃತ ಇಲ್ಲೇ ಇದೆ ಅನಿಸುತ್ತೆ. ಈ ರೆಸಿಪಿನ ಟ್ರೈ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆ ನನಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ವೀಡಿಯೋಸ್ಗಳು ತುಂಬ ಕಡಿಮೆ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನನ್ನ ಮನೆ, ಮಗು ಎಲ್ಲ ಮ್ಯಾನೇಜ್ ಮಾಡಬೇಕು. ನನಗೆ ಯಾವಾಗ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ವೀಡಿಯೋ ಮಾಡಿಟ್ಕೊಳ್ತೀನಿ. ಯಾವಾಗ ಟೈಮ್ ಸಿಗುತ್ತೋ ಆವಾಗ ರೆಕಾರ್ಡಿಂಗ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ ಮತ್ತು ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ. ನನ್ನ ವೀಡಿಯೋ ಕ್ವಾಲಿಟಿ ಮತ್ತು ಏನಾದರೂ ಚೇಂಜ್ ಮಾಡಬೇಕು, ನಿಮ್ಮ ಒಪಿನಿಯನ್ ಹೇಳ್ಬೋದು. ಹೀಗಾಗಿ ನಾನು ನನ್ನ ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ಅದನ್ನ ಆಲ್ಟರ್ನೇಟ್ ಮಾಡ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಅಂತೂ ತುಂಬ ನಮಗೆ ಇಂಪಾರ್ಟೆಂಟ್. ಯಾಕಂದರೆ ರೀಸೆಂಟಾಗಿ ಯಾರು ಯೂಟ್ಯೂಬರ್ ಇರ್ತಾರೋ, ಅದರಲ್ಲೂ ಕನ್ನಡ ಯೂಟ್ಯೂಬರ್ಸ್ ಕಡಿಮೆ ಇರೋದ್ರಿಂದ ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟಿಂದ ನಮ್ಮಂಥವ್ರು ಬೆಳಿಬೋದು. ಇದು ನನ್ನ ಪ್ಯಾಷನ್ ಅಂತ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇದು ನನ್ನ ಸ್ವಲ್ಪ ಪಾರ್ಟಾಗಿ ಸೇರ್ಕೊತಾ ಇದ್ದ ಲೈಫ್ಗೆ. ಯಾವಾಗ ಚಾನ್ಸ್ ಆಗುತ್ತೋ ಅವಾಗೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಂಥ ರೆಸಿಪಿಗಳನ್ನ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.